ನಾಡ್ದಂದ್ರೆ ದಿನಾಂಕ 2ನೇ ತಾರೀಕು ಅನ್ನೋದಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೈಕುಸ್ತಿ ಕಾರ್ಯಕ್ರಮ ಜರುಗುತ್ತದೆ. ಆಜು ಬಾಜು ಹಳ್ಳಿ ಮತ್ತು ಊರು ಆದ ನಂತರ ಇಲ್ಲಿ ಕೈಕುಸ್ತಿ ಕಾರ್ಯಕ್ರಮ ಆಯೋಜನೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಳೆ ಬಿಟ್ಟು ನಾಡ್ದಂದ್ರೆ ದಿನಾಂಕ 2ನೇ ತಾರೀಕು ಅನ್ನೋದಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರಂತರವಾಗಿ ಏನದ ಮುದ್ನಾಳದಲ್ಲಿ ಸಂಜೆ 6:15ಕ್ಕೆ ರಥೋತ್ಸವ ಆದರೆ ಇಲ್ಲಿ 6:30ಕ್ಕೆ ಏನದ ತಾಣಗುಂದಿ ವಿಶ್ವಾಸಪುರ ಗ್ರಾಮದಲ್ಲಿ ತಾಣದಲ್ಲಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ಅದ್ದೂರಿ ಭವ್ಯ ರಥೋತ್ಸವ ಇದ್ದು ಅದಕ್ಕೆ ಸಹಸ್ರಾರು ಈ ಭಾಗದಾಗಿರ್ತಕ್ಕಂಥ ಆಂಜನೇಯ ಭಕ್ತರುಗಳು ಸಹಸ್ರ ಸಂಖ್ಯೆಯ ಆಗಮಿಸಿ ಈ ರಥೋತ್ಸವಕ್ಕೆ ಯಶಸ್ವಿಗೆ ಕಾರಣಭೂತರಾಗಬೇಕು. ಆಂಜನೇಯನ ಭಕ್ತರು ಏನದಂದ್ರೆ ಅವ್ರ ಆಶೀರ್ವಾದ ಪಡಿಬೇಕಂತಕ್ಕಂಥದ್ದು ನಂದೊಂದು ಕಳಕಳೆ ಮನವಿ. ಈ ಸರಿ ಏನದಂದ್ರೆ ಆಂಜನೇಯ ದೇವಸ್ಥಾನದ ಎಲ್ಲ ಸದ್ಭಕ್ತರು ಮತ್ತು ಗುರುಗಳೆಲ್ಲರೂ ಸೇರಿಕೆಸಿ ಏನದ ಈ ರಥೋತ್ಸವ ದಿನದಂದು ಅಂದೇ 2ನೇ ತಾರೀಕು ಸಾಯಂಕಾಲ ರಥೋತ್ಸವ ಆದ ನಂತರ ಇಲ್ಲಿ ಕೈಕುಸ್ತಿ ಕಾರ್ಯಕ್ರಮ ಆಯೋಜನೆಯಿಂದ ಕೈಕುಸ್ತಿ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತಕ್ಕಂಥದ್ದು ನಂದೊಂದು ಮನವಿ. ಅದೇ ಸಂದರ್ಭದಲ್ಲಿ ಏನದಂದ್ರೆ 2ನೇ ತಾರೀಕು ಏನದ ಗುರುವಾರ ಸಂಜೆ 6:15ಕ್ಕೆ ರಥೋತ್ಸವ ಆದ್ಮೇಲೆ ಮುದ್ನಾಳದಲ್ಲಿ ಮಾರನೇ ದಿನ 3ನೇ ತಾರೀಕು ಶುಕ್ರವಾರ ದಿವಸ ಏನದ ಅಲ್ಲಿ ಕೂಡ ಕೈಕುಸ್ತಿ ಕಾರ್ಯಕ್ರಮ ಇರತಕ್ಕಂಥದ್ದು. ಅಲ್ಲಿ ಕೂಡ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಆಂಜನೇಯ ದೇವಸ್ಥಾನದ ಆಶೀರ್ವಾದ ಪಡೆದು ಭಕ್ತರ ಪುನೀತರಾಗಬೇಕಂತಕ್ಕಂಥದ್ದು ನಂದೊಂದು ಕಳಕಳೆಯ ಮನವಿ. महाराज की जय वीरांजनेय महाराज की हनुमान महाराज की हनुमान महाराज की रेड्डी पूजन की ಸದ್ಭಕ್ತರಿಗೆ ಒಂದು ವಿನಂತಿ. 2ನೇ ತಾರೀಕು ವಿಶ್ವಾಸಪುರ ಗ್ರಾಮದಲ್ಲಿ 6:30ಕ್ಕೆ ವಿಜೃಂಭಣೆ ರಥೋತ್ಸವ ಜರುಗುತ್ತಾ ಇದೆ. ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಭಕ್ತರುಗಳು ಬಂದು ಈ ರಥೋತ್ಸವನ ಯಶಸ್ವಿಗೊಳ್ಳಬೇಕು ತಮ್ಮಲ್ಲಿ ಮನಂತಿ. ಮತ್ತು ರಾತ್ರಿ 2ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಕೈಕುಸ್ತಿ ಕಾರ್ಯಕ್ರಮ ಜರುಗುತ್ತದೆ. ಅದಕ್ಕೆ ಎಲ್ಲ ಕ್ರೀಡಾಪಟುಗಳು ಬಂದು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ವಿಶ್ವಾಸಪುರ ಗ್ರಾಮದಲ್ಲಿ ರಥೋತ್ಸವವನ್ನು ಪ್ರತಿ ವರ್ಷ ಆದಂಗೆ ಈ ವರ್ಷನೇ 2ನೇ ತಾರೀಕು ಮತ್ತು 6:30ಕ್ಕೆ ಇದೆ. ಅವತ್ತೇ ಕೈಕುಸ್ತಿನೂ ಇದೆ. ಆಜು ಬಾಜು ಹಳ್ಳಿ ಮತ್ತು ಊರು ತಾಂಡದವರು ಎಲ್ಲ ಭಾಗಿಯವರನ್ನು ನನ್ನ ವಿನಂತಿ ಕೊಡ್ಕೊ. ನಿಮ್ಮ ಹೆಸರು? ರಾಜು ಅಂತ.